ಎಷ್ಟೋ ಆಸೆ ಇಟ್ಕೊಂಡಿದ್ದಪ್ಪ ನಿನಗೆ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂತ ಹಿಂಗಾಗೋಗ್ಬಿಡ್ತಪ್ಪ. ಏನು ಮಾಡೋಕ್ಕತ್ತೈತೆ? ಏನು ಮಾಡೋಕ್ಕಾಗಲ್ಲ. ನೀನು ನಮ್ಮ ಮನೆ ಹಳಿನಾತೀಯ, ನಮ್ಮ ಆಸ್ತಿನೆಲ್ಲ ನೋಡ್ಕೊಂತೀಯ, ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ತೀಯ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲಪ್ಪ. ಹಣೆ ಬರ ಏನು ಮಾಡೋಕ್ಕತ್ತೈತೆ? ಅಯ್ಯೋ ಅತ್ತೆ, ಸುಮ್ಮನೆ ರೀ ಅತ್ತೆ, ನೀವು ಅಳ್ಬೇಡ್ರಿ. ನೀವು ಅಳೋದು ನೋಡಿದ್ರೆ ನಂಗೆ ಬೇಜಾರಾಗ್ತೈತೆ. ಸುಮ್ಮನೆ ರೀ. ಸಹನ ಎಷ್ಟು ಚೆನ್ನಾಗಿ ಒಳ್ಳೇದು ಅಂತ ಗೊಂಬೆ ಥರ ಯಾರೋ ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ರೀ ಅತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆಯವರು ಸಿಗ್ತಾರೆ. ನೋಡಪ್ಪ ನೋಡು, ನೀನು ನೆನ್ಸ್ಕೊಂಡು ನೆನ್ಸ್ಕೊಂಡು ಹೇಳ್ತಾವಳೆ ನೋಡಪ್ಪ ನನ್ನ ಮಗಳು. ಏನ್ ಮಾಡೋದು ಏನೋ, ಹೋಗಪ್ಪ. ಎಷ್ಟು ಹೇಳಿದ್ರು ಹೇಳದ್ ಮಾತೇ ಕೇಳಲ್ಲ. ಅಜಯ್ ಮಾಮ ಅಂತಾಳೆ. ಎಲ್ಲನ ಹೋಗಿ ಸುತ್ತಾಡ್ಕೊಂಬ ಹೋಗಿ, ನಮ್ದಿನ ಸಿಕ್ತೈತೆ ಅಂದ್ರೆ ಯಾರ ಜೊತೆ ಹೋಗ್ಲಿ ನಮ್ಮ, ನಾನು ಯಾರ ಜೊತೆ ಹೋಗ್ಲಿ ಅಂತ ಹೇಳ್ತಾಳಪ್ಪ. ನಿಮ್ಮ ಅಮ್ಮನು ನಿಮ್ಮ ಅಪ್ಪನೂ ಮೋಸ ಮಾಡ್ಬಿಟ್ರಪ್ಪ. ನಮ್ಗ ಮೋಸ ಮಾಡ್ಬಿಟ್ರು. ಎಷ್ಟೋ ಆಸೆ ಇಟ್ಕೊಂಡಿದ್ರಿ ನಾವು, ನೀನ್ ನಮ್ಮನೆ ಹಳಿನಾತಿ ಅಂತ ಮೋಸ ಮಾಡ್ಬಿಟ್ರು. ಅತ್ತೆ, ಆಗಿದ್ದೆಲ್ಲ ಆಗೋಯ್ತು. ಯಾಕೆ ಸುಮ್ಮನೆ ನೀವು ಸಹನ ಬೇಜಾರು ಮಾಡ್ಕೊಂತೀರಾ? ಸುಮ್ಮನೆ ರೀ ಅತ್ತೆ, ನಿಮ್ಗೇನೂ ಆಗಲ್ಲ. ಸುಮ್ಮನೆ ರೀ. ಸರಿ ಅತ್ತೆ, ನಾನು ಬರ್ತೀನಿ. ಹೋಗಿ ಅಂತ ಇರಪ್ಪ, ಹೋಗಿ ಅಂತ ಇರು. ಮದುವೆ ಅಂತೂ ಮಾಡ್ಕೊಳಲ್ಲ ನೀನು ನನ್ನ ಮಗಳನ್ನ. ಎಲ್ಲಾದ್ರೂ ಹಂಗೆ ಹಂಗೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಬ ಹೋಗಪ್ಪ. ಮನ್ಸ್ಕನ ಸಮಾಧಾನ ಆಗ್ತೈತೆ. ಹೋಟ್ಲಿಗೆ ಹೋಗಿ ಏನಾದರೂ ತಿನ್ಕೊಂಡು ರಷ್ಟೊತ್ತ ಓಡಾಡ್ಕೊಂಬ ಹೋಗ್ರಪ್ಪ. ಅವಳ ಮನ್ಸ್ಕನ ಸಮಾಧಾನ ಆಗ್ತೈತೆ, ನಿನ್ನ ಮನ್ಸ್ಗೂ ಹಂಗೆ ಖುಷಿ ಸಿಗ್ತೈತೆ. ನೀನು ಹೆಂಡತಿ ಪಾಪ ಮಗುನ ಹಾಕೊಂಡು ಎಲ್ಲಿ ಸುತ್ತಾಡ್ತಾಳಪ್ಪ. ಮನೆಗೆ ಸರೋತೈತೆ ಅವಳ್ಕ. ಇಲ್ಲ, ನಾನು ಬಿಲ್ಡಿಂಗ್ ಹತ್ರ ಹೋಗ್ಬೇಕು. ವಿಜಯಣ್ಣ ಒಬ್ಬರೇ ಇದ್ದಾರಲ್ಲಿ. ಇನ್ನು ಬೇಜಾರು ಮಾಡ್ಕೊಂತಾರೆ ನೋಡ್ದೆ, ಅಜಯ್ ಇಷ್ಟೊತ್ತಾಗಿ ಬಂದಿಲ್ಲ ಅಂತ. ನಾನು ಮನೆಯಿಂದ ಸೀದಾ ಹಿಂಗೆ ಬಂದೆ. ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಅರ್ಜೆಂಟಾಗಿ ಏನು ಅಂತ ಅಂದ್ಬಿಟ್ಟು ಬಂದೆ ಅತ್ತೆ. ನಾನು ಹೋಗ್ಬೇಕತ್ತೆ. ಬೇಜಾರು ಮಾಡ್ಕೊಂಬೇಡಪ್ಪ ಅಜಯ್. ನಮ್ಮ ಅತ್ತೆ ಏನು ಹಿಂಗೆ ಹೇಳ್ತಾಳೆ ಅಂತ. ಇಲ್ಲ ಅತ್ತೆ, ಯಾಕತ್ತೆ ಬೇಜಾರು? ಏನತ್ತೆ ವಿಷಯ? ಏನಪ್ಪ ಈ ಮನೆ ಎಲ್ಲರೂ ವಿಜಯ್ 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 ಅಂತಾನೆ ಎಲ್ಲರೂ ತಲೆ ಮೇಲೆ ಕುತ್ಕೊಂಡವ್ರೆ. ನೀನು ಕೇರೆ ಮಾಡಲ್ಲ ನಿಮ್ಮ ಮನೆಯೊಳಗೆ? ಹಾ, ಎಲ್ಲದಕ್ಕೂ ವಿಜಯ್ಗಳು. ನಾವು ನಿನ್ನೆ ಬಂದಿದ್ದೀರಿ ಜಮೀನ್ ವಿಷಯ ಮಾತಾಡೋಕ್ಕೆ. ವಿಜಯ್ ಇಲ್ಲೇ ಅವನೇ ಕೇಳ್ರಿ ಅಂತ ಹೇಳ್ತಾ ಇದ್ದಾನೆ ನಿಮ್ಮಪ್ಪ. ಇದೆಲ್ಲ ಸರಿನೇನಪ್ಪ? ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡೋದು. ಹಾ, ನೀನು ಮಗನೇ ತಾನೆ, ಆ ಮನೆಗೆ ಮಗನೇ ತಾನೆ. ನಿನ್ನ ಕೇಳ್ಬೇಕು ಅಂತ ಅನ್ಸೇ ಇಲ್ಲ. ನಿಂದು ಸಿಗ್ನೇಚರ್ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಅವ್ರು ಹೇಳಿರೋದು. ನಿನ್ ಸಿಗ್ನೇಚರ್ ಏನಾದ್ರು ಬೇಡವಾಗಿದ್ದಿದ್ರೆ ನೀನು ಕೇರೆ ಮಾಡ್ತಾ ಇರಲಿಲ್ಲಪ್ಪ ಅಜಯ್. ನಿಜವಾಗ್ಲೂ ಆವತ್ತಿಂದ ಮನೆ ಜವಾಬ್ದಾರಿ ಎಲ್ಲ ವಿಜಯನಲ್ವತ್ತೆ ತಗೊಂಡಿರೋದು. ನಾನೇನ್ ತಗೊಂಡಿಲ್ಲ. ಅದಕ್ಕೆ ಎಲ್ಲದಕ್ಕೂ ವಿಜಯ್ ಅಂತಾರೆ. ಅಲ್ಲಪ್ಪ, ನಿನ್ನ ಮೂಲೆ ಗುಂಪು ಮಾಡ್ಬಿಟ್ಟವ್ರೆ. ಅವ್ರು ಹೇಳ್ಬೇಕು, ಅಜಯ್ ತಗೊಳ್ಳೋ ಇಷ್ಟು ದುಡ್ಡು ತಗೋ, ಇಂಥ ಕೆಲಸ ಮಾಡು ಅಂತ ಹೇಳ್ಬೇಕು. ಅವಾಗ ನೀನ್ ಮಾಡಲ್ಲ ಅಂತೀಯಾ? ಹಾ, ಮಾಡಲ್ಲ ಅಂತೀಯಾ? ನಿನ್ನ ಏನು ವ್ಯವಹಾರಕ್ಕೆ ಬಿಡದೆ ಗುಬೆ ಮಾಡ್ಬಿಟ್ಟವ್ರಪ್ಪ ನಿನ್ನ. ಅವ್ರು ಸರಿ ಇಲ್ಲ. ಅವನ್ ನೋಡಿದ್ರೆ ಅಮೆರಿಕಾಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಓದ್ಸಕ್ಕೆ ಕಳಿಸಿದ್ರಿ. ಅವನ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ, ಇಲ್ಲಿ ಬರೋದೇ ಇಲ್ಲ. ಹಾ, ಇನ್ನ ವಿಜಯ್ ಮನೆಗೆ ಯಜಮಾನು. ಅವನು ಮೇಲ್ಮೇಲೆ ಸುಮ್ಮನೆ ಓಡಾಡ್ಕೊಂಡಿರ್ತಾನೆ. ಎಲ್ಲ ಕೆಲಸ ನಿನ್ ತಲೆ ಮೇಲೆ ಹಾಕ್ತಾರೆ, ದುಡ್ಡು ಮಾತ್ರ ಕೊಡಲ್ಲ. ಆ ಕೆಲಸ ಮಾಡು, ಈ ಕೆಲಸ ಮಾಡು. ಇದೇ ಆಗೋಯ್ತು ನಿನ್ ಪರಿಸ್ಥಿತಿ. ಹಾ, ನೋಡ್ದಾ ನಿಮ್ ತಂದೆ ತಾಯಿ ಎಷ್ಟೊಂದು ಕಿಲಾಡಿಗ್ಲು. ಸಣ್ಣರು ನನ್ನವ್ರು ಆಗಲ್ಲಪ್ಪ, ಆಗಲ್ಲ. ಇವಾಗ ನನ್ನ ಪರಿಸ್ಥಿತಿನೇ ತಗೋ. ಯಾವುದು ಸಂಬಂಧ ಇಲ್ದಿರಾ ಆ ಬಟ್ಟನ್ಗೆ ಎಲ್ಲ ಆಸ್ತಿ ಬರ್ಕೊಡ್ತಾವ್ರೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು. ಹಾ, ನಾನ್ ಸಂಬಂಧ ಇರೋಳು ನನಗೆ ಒಂಚೂರು ಆಸ್ತಿನೂ ಕೊಟ್ಟಿಲ್ಲ. ನೋಡಪ್ಪ, ಈ ಅತ್ತೆ ಮೇಲೆ ಪ್ರೀತಿ ಇತ್ತಂದ್ರೆ ನಿಂಗೆ ನೀನ್ ಯಾವ್ದೇ ಕಾರಣಕ್ಕೂ ಸೈನ್ ಹಾಕ್ಕೊಡ್ತಪ್ಪ. ಸೈನ್ ಹಾಕುದಂದ್ರೆ ಹಾಕುದು ಅಷ್ಟೇ. ಇನ್ಮೇಲಾದ್ರೂ ಅಷ್ಟು ಬುದ್ಧಿವಂತನಾಗಪ್ಪ. ನಾನೊಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ. ದುಡ್ಡಿಕೊಂಡು ನೀನೇ ಬೇರೆ ಯಾವ್ದಾದ್ರು ಬಿಲ್ಡಿಂಗ್ ಒಪ್ಕೊಂಡು ಕೆಲಸ ಮಾಡ್ಸು. ಏನೋ ಅವ್ನು ಒಪ್ಕೊಳ್ಳೋದು, ನೀನ್ ಕೆಲಸ ಮಾಡ್ಸೋದು, ಅದೇ ನಿನ್ಗೆ ಬುದ್ಧಿ ಇಲ್ವಾ? ಹಾ, ಆ ಬಿಲ್ಡಿಂಗ್ ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಕೆಲಸಗಾರ ಬೇಕು, ಅದೆಲ್ಲ ಲೆಕ್ಕ ಮಾಡೋ ಬುದ್ಧಿ ಇಲ್ವಾ ನಿನ್ಗೆ? ಹಾ, ಇಲ್ವೇನ ಅಜಯ್? ಇದೆ ಅತ್ತೆ, ಇದೆ ಎಲ್ಲ ಗೊತ್ತು ನನ್ಗೆ, ಕೆಲಸ ಮಾಡ್ಸೋದೆಲ್ಲನೂ. ಆದ್ರೆ ಏನ್ ಮಾಡೋದು, ವಿಜಯಣ್ಣ ಅವತ್ತಿಂದ ಎಲ್ಲ ಒಪ್ಕೊಂತಾರಲ್ಲ, ಹಂಗಾಗಿ ನಾನು ಒಂದ್ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಅಷ್ಟೇ. ಬೇಡ, ನಾನ್ ಕೊಡ್ತೀನಿ ನಿಂಗೆ ದುಡ್ಡು. ಯಾವ್ದಾದ್ರು ಒಂದು 4-5 ಬಿಲ್ಡಿಂಗ್ ಒಪ್ಕೋ, ಅದಕ್ಕೆಲ್ಲ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ನಾನು ನಿಂಗೆ ದುಡ್ಡು. ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿದ್ರೇನೆ ನಾವೆಲ್ಲ ಚೆನ್ನಾಗಿರೋದು. ಯಾಕಂತಂದ್ರೆ ನೀನು ನಮ್ಮ ಮನೆ ಹಳಿನಾಗ್ಬೇಕು ಅಂತ ಆಸೆ ಪಟ್ಟಿದ್ದೆ ನಾನು. ಏನ್ ಮಾಡ್ತೀಯಾ? ನಮ್ಮ ಮನೆ ಬರ ನಿನ್ನಂತ ಹಳಿನ ಪಡಿಯಕ್ ಆಗಿಲ್ಲ ನಾವು. ಏನು ಮಾಡಕ್ಕಾಗಲ್ಲ. ನಿಮ್ಮ ಅತ್ತೆ ಕಡೆಯವರಿಂದ ಅಂತೂ ಒಂದೇ ಒಂದು ರೂಪಾಯಿ ನಿನಗೆ ಬರಲ್ಲಪ್ಪ. ಆಲೋಚನೆ ಮಾಡ್ಬಿಡು. ಬರೋದೇ ಇಲ್ಲ. ಅವರಿಂದ ₹1 ಲಾಭ ಇಲ್ಲ ನಿನ್ಗೆ. ಏನಕ್ಕಪ್ಪ ಬುದ್ಧಿ ಇಲ್ದಿರ ಹೋಗಿ ಅಂತವ್ರ ಮನೆಗ ಮದುವೆ ಮಾಡ್ಕೊಂಡ್ ಬಂದಿದ್ಯಾ? ಅಲ್ಲಿನ ಕಷ್ಟಕಾಲ ಅಂತಂದ್ರೆ ₹1 ನನ್ ಸಹಾಯ ಮಾಡ್ತಾರ ಅವರು? ಅವ್ರಿಗೆ ತಿನ್ನಕ್ ಗತಿ ಇಲ್ಲ ಅಂತವ್ರ ಮನೆಗೆ ಹೋಗಿ ಎಣ್ಣೆ ತಂದಿದ್ಯಾ ನೀನು? ಹಾ, ಅಮ್ಮ ಸುಮ್ಮನೆ ಇರಮ್ಮ. ಮಾವನಿಗೆ ಬೇಜಾರ್ ಮಾಡಿಸ್ಬೇಡ ನೀನು. ಏನೋ ಅಪರೂಪದಾಗ ನಮ್ಮ ಮನೆಗೆ ಬಂದವನೆ, ಯಾಕೆ ಬೇಜಾರ್ ಮಾಡಿಸ್ತೀಯಾ? ಅದು ಇದು ಎಲ್ಲ ಹೇಳಿ. ಅಯ್ಯೋ ಇರ್ಲಿ ಬಿಡು ಸಹನ, ನಿಮ್ಮ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿ ಐತೆ. ಎಲ್ಲ ಇರೋ ವಿಷಯನೇ ಹೇಳ್ತಾ ಇರೋದು. ನಾನು ಬಿಲ್ಡಿಂಗ್ ಒಪ್ಕೊಂಡು ನಾನು ಮಾಡಿಸ್ತೀನಿ. ನಂಗೇನು ಗೊತ್ತಾಗಲ್ವಾ ಅಷ್ಟು ಮಾತ್ರ? ಎಲ್ಲ ವಿಜಯಣ್ಣ ಅಂತಂದ್ರೆ ನಾನೇ ಹೋಗಿ ಕಲ್ಕೊಳ್ಳೋದು. ಹಾ, ನಾನೇ ಹೋಗ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡೋದು. ಯಾವಾಗ್ಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರಕ್ಕಾಗಲ್ಲ ಸಹನ. ನಿಮ್ಮ ಅಮ್ಮ ಹೇಳ್ತಾ ಇರೋದು ಕರೆಕ್ಟು. ಏನು ನಿಂಗೆ ಇಷ್ಟ ಬಂದಾಗ ಮಾಡ್ಕೊಮವ. ನಾವು ಬೇಕಂದ್ರೆ ಸಹಾಯ ಮಾಡ್ತೀವಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಿನ್ಗೋಸ್ಕರ. ನೀನ್ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು.
ಎಷ್ಟೊಂದು ಪ್ರೀತಿ ಇಟ್ಟಿದ್ರಿ ಸಹ ನನ್ನ ಮೇಲೆ ನೀವೆಲ್ಲರೂ. ನಾನು ಅನ್ಕೊಂಡೇ ಇರ್ಲಿಲ್ಲ ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ. ಯಾಕೆ ಮಾವ ಪ್ರೀತಿ ಇಲ್ಲ ನಿನ್ ಮೇಲೆ? ಎಷ್ಟೊಂದು ಪ್ರೀತಿ ಐತೆ ಗೊತ್ತಾ? ನಾನು ನಿನ್ನ ಮದ್ವೆ ಆಗಿ ಆ ಮನೇಲಿ ಇರ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ಯಾರು ಅವಕಾಶನೇ ಮಾಡ್ಕೊಡಿಲ್ಲ ನನಗೆ. ಅಳಬೇಡ ಸುಮ್ಮನೆ. ಯಾಕಂತೀಯಾ? ನಿಮ್ಮ ಅಜಯ್ ಮಾವನು ಇವಾಗೂ ಮನ್ಸು ಮಾಡಿದ್ರೆ ನಿನ್ನ ಮದ್ವೆ ಆತಾನೆ. ಅತ್ತೆ ಏನಂತ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಯ್ಯೋ ಮಾತುಗನ್ನಪ್ಪ ಅಜಯ್, ಅದನ್ನೇ ಮನ್ಸಿಗೆ ತಿಳ್ಕೊಂಬೇಡ. ತಮಾಷೆ ಅಂದ್ಬಿಟ್ಟೆ. ಏನೋ ಅಪ್ಪಿ ತಪ್ಪಿ ಬಾಯಿ ಬಂದ್ಬಿಡ್ತಪ್ಪ. ಏನ್ ಬೇಜಾರು ಮಾಡ್ಕೊಂಬೇಡ. ಅವಳು ಅಳ್ತಾ ಇದ್ಲಲ್ಲ, ಅದಕ್ಕೆ ನಂಗೆ ಹೊಟ್ಟೆ ಉಳ್ದೋಗ್ಬಿಟ್ಟು ಹಂಗ ಅಂದ್ಬಿಟ್ಟೆ. ಏನ್ ಬೇಜಾರು ಮಾಡ್ಕೊಂಬೇಡಪ್ಪ. ಮಾವ ಏನ್ ಬೇಜಾರು ಮಾಡ್ಕೊಳಲ್ಲ ಬಿಡಮ್ಮ. ಮಾವ ಒಳ್ಳೆಯವರು ತುಂಬಾ, ಎಲ್ಲರಂಗಲ್ಲ. ಅಜಯ್ ಮಾವ ತುಂಬಾ ಒಳ್ಳೆಯವರು. ಯಾಕೆ ಸಹನಾ ಅಳ್ತಾ ಇದ್ಯಾ? ಸುಮ್ಮನಿರು, ಅಳ್ಬೇಡ ಅಳ್ಬೇಡ ಸಹನಾ, ನಗ್ನಗ್ತಾ ಇರು. ಸಹನಾ ಸಹನಾ ಅಳ್ಬೇಡ ಸುಮ್ಮನಿರು. ಇವಾಗ ಏನಾಯ್ತಂತ ಅಳ್ತಾ ಇರೋದು ನೀನು? ಅಳ್ಬೇಡ ಸುಮ್ಮನಿರು. ಸರಿನಮ್ಮ, ಒಂಚೂರು ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರ್ರಿ. ಮಾವ ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕು ಮಾವ. ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೀನಿ. ನನ್ನ ಮನ್ಸಲ್ಲೇ ಇದೆ ಆ ಮಾತು. ಅದನ್ನ ಹೇಳ್ಬಿಟ್ರೆ ನಿಂಗೆ ಸಮಾಧಾನ ಆಗುತ್ತೆ ಮಾವ. ಏನ್ ಮಾತು ಸಹನಾ? ಮಾವ ಐ ಲವ್ ಯು ಮಾವ. ಐ ಲವ್ ಯು ಟು ಸಹನಾ. ರಿಯಲಿನಾ ಮಾವ? ಎಸ್ ರಿಯಲಿ. ವಾವ್ ಸೋ ಲಕ್ಕಿ ನಾನು. ಸೋ ಲಕ್ಕಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮಾವ ಇವತ್ತು. ಇಂಥ ದಿನಕ್ಕೆ ಎಷ್ಟು ವರ್ಷದಿಂದ ಕಾಯ್ತೈತೆ ಗೊತ್ತಾ? ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮಾವ. ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೇಕು ಅನ್ಸುತ್ತೆ ಮಾವ. ಪ್ಲೀಸ್ ಮಾವ ಹೋಗೋಣ ಬನ್ನಿ ಮಾವ. ಹೊರಗಡೆ ಹೋಗಿ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ಸರಿ ಬಾ ಹೋಗೋಣ. ಎಲ್ಲಾದ್ರೂ ಸುತ್ತಾಡ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರೋಣ. ಹಾ ಸರಿ ಮಾವ ಆಯ್ತು. ಮಾವ ನನ್ ಜಾಸ್ತಿ ಪ್ರೀತಿ ನಿಮ್ಮ ಹತ್ರ ಕೇಳೋದೇ ಇಲ್ಲ. ಕವಿತಕ್ಕನ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಸ್ವಲ್ಪ ಪ್ರೀತಿ ಕೊಡಿ ಮಾವ ಸಾಕು. ಅದ್ರಲ್ಲೇ ನಾನು ಜೀವನ ಪೂರ್ತಿ ಖುಷಿಯಾಗಿರ್ತೀನಿ. ನನ್ನನ್ನು ಮಾತ್ರ ದೂರ ಮಾಡಬೇಡಿ ಮಾವ, ಪ್ಲೀಸ್ ಮಾವ. ಇಲ್ಲ ಸಹನಾ, ಖಂಡಿತ ಇಲ್ಲ. ನಿನ್ನನ್ನು ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳ್ಳಲ್ಲ ಆಯ್ತಾ? ಆವಾಗ ಏನಾಗಿತ್ತೋ ಏನೋ ನನ್ನ ಮೈಂಡಿಗೆ ಗೊತ್ತಾಗಿಲ್ಲ. ಇವಾಗ ಮಾತ್ರ ನಿನ್ನನ್ನು ದೂರ ಮಾಡ್ಕೊಳ್ಳೋ ಮಾತೇ ಇಲ್ಲ ಸಹನಾ. ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯಾ. ಓ ಥ್ಯಾಂಕ್ ಯು ಸೋ ಮಚ್ ಮಾವ. ವೆಲ್ಕಮ್ ಡಿಯರ್. ಹೋಗೋಣ ಮಾವ. ಸರಿ ಆಯ್ತು ಹೋಗೋಣ. ಅಮ್ಮ ಅಮ್ಮ ಏನು? ಅಮ್ಮ ನಾನು ಮಾವ ಹೊರಗಡೆ ಹೋಗ್ತಾ ಇದ್ರಿ. ಅಯ್ಯೋ ಬೇಡಪ್ಪ ಅಜಯ್, ನಿಮ್ಮ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಆಮೇಲೆ ಏನು ಸಹನಾ ಜೊತೆ ಹೊರಗಡೆ ಹೋಗಿದ್ಯಾ ಅಂತ ಏನಾದ್ರೂ ಜಗಳ ಮಾಡಿ ನಿಂಗೆ ತೊಂದರೆ ಮಾಡ್ತಾರೇನೋ. ಬೇಡ ಸುಮ್ಮನೆರು ಅಜಯ್, ಎಲ್ಲೂ ಹೋಗೋದು ಬೇಡ. ಏನು ಭಯ ಇಲ್ಲ ಅತ್ತೆ, ನಾನಿದ್ದೀನಲ್ಲ, ನಾನೆಲ್ಲ ಫೇಸ್ ಮಾಡ್ಕೊಂತೀನಿ. ನೀವೇನು ಭಯ ಪಡಬೇಡಿ. ಬಾ ಸಹನಾ ಹೋಗೋಣ. ಮಾವ ಇರ್ತಾರಲ್ಲಮ್ಮ ಜೊತೆಯಲ್ಲೇ. ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರ್ತೀರಿ. ಸ್ವಲ್ಪ ಲೇಟಾಗಿ ಬರ್ತೀರಿ ಆಯ್ತಾ? ಲೇಟಾಗಿ ಅಲ್ದೆ ನಾಳೆನೇ ಬನ್ರಿ. ಆಮೇಲೆ ಅಣ್ಣ ಅತ್ತಿಗೆ ಆಮೇಲೆ ಅವಳು ಸಿಂಚನ ವಿಜಯ್ ಏನಾದ್ರು ನೋಡಿದ್ರೆ ತೊಂದರೆ ಆಗುತ್ತೆ ಅಂತ ಅಷ್ಟೇ. ಇಲ್ಲ ಅತ್ತೆ, ನಾವು ಬೇರೆ ಕಡೆ ಹೋಗೋದು. ಯಾರಿಗೂ ಗೊತ್ತಾಗಲ್ಲ ಬಿಡಿ, ನಾವು ಸುತ್ತಾಡ್ಕೊಂಡ್ ಬರ್ತೀವಿ. ಹೇಗೋ ಈ ಅತ್ತೆಗೆ ಒಂದು ಸಹಾಯ ಮಾಡಪ್ಪ. ನಮ್ಮ ಬಿಸ್ನೆಸ್ ಕಡೆನೂ ಒಂದು ಗಮನ ಹರ್ಸಪ್ಪ. ನಿಂಗೇನು ದುಡ್ಡಿನ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಸರಿ ಅತ್ತೆ ಆಯ್ತು. ಹೌದು ಮವ, ನೀವೇನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ರಿ, ನಾವು ದುಡ್ಡು ಕೊಡ್ತೀವಿ. ನೀವು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಆಯ್ತು ಸಹನಾ, ಆಯ್ತು ಹಂಗೆ ಮಾಡಿ ಅಂತೆ. ಬಾ ಹೋಗೋಣ. ಸರಿ ಮವ, ಎಲ್ಲ ಸುತ್ತಾಡ್ಕೊಂಡು ಲೇಟಾಗೆ ಬನ್ರಿ, ಪರವಾಗಿಲ್ಲ. ಹಾ ಸರಿ ನಮ್ಮ ಆಯ್ತು. ಅಖಿಲ, ಸಿಂಚನ, ವಿಜಯ್, ನಿಮ್ಗೆಲ್ಲ ಕೊಡ್ತೀನಿ ನೋಡು ಕೆಲಸ ಇವಾಗ. ಹಾ ನನ್ನನ್ನ ಎದುರಾಕೊಂತೀರಾ? ಇವಾಗ ನೋಡು, ನನ್ನ ಮಗಳು ನಿಮ್ಮ ಮನೆ ಸೊಸೆ ಆಗ್ತಾಳೆ. ನಿಮ್ಮ ಮನೆ ನೆಮ್ಮದಿಯೆಲ್ಲ ಹಾಳು ಮಾಡ್ತಾಳೆ. ನೋಡ್ತಾ ಇರ್ರಿ ಏನ್ ಮಾಡ್ತೀನಿ ಅಂತ. ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡೇ ಮಾಡ್ತೀನಿ. ಈ ಅಜ್ಜಯ್ಗೆ ಕಟ್ತೀನಿ ನಾನು. ನೋಡ್ತಾ ಇರ್ರಿ, ನಿಮ್ಮ ಮನೆಗೆ ಒಬ್ಬರು ಸಹ ನೆಮ್ಮದಿಯಾಗಿರ್ಬಾರ್ದು, ಹಂಗ ಮಾಡ್ತೀನಿ.